ಇವತ್ತು ನಾವು ಈ ಒಂದು ಹೋರಾಟದಲ್ಲಿ ನಾವು ಡಿಮ್ಯಾಂಡ್ ಮಾಡ್ತಾ ಇದ್ದೇವೆ. ಕರ್ನಾಟಕ ಹೈಕೋರ್ಟ್ ಕೊಟ್ಟಂತ ತೀರ್ಪು ಇವತ್ತು ನಾವೆಲ್ಲರೂ ನೈತಿಕತೆಯ ಆಧಾರದ ಮೇಲೆ ಇವತ್ತು ಸಜ್ಜನ ಪಕ್ಷಪಾತ್ರ ಮತ್ತೆ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ಇವತ್ತು ಮೂಡಾದಲ್ಲಿ ಹಗರಣವನ್ನು ಮಾಡಿದ್ದಾರೆ ಅಂತ ಹೇಳಿ ಇವತ್ತು ಹೈಕೋರ್ಟ್ ತೀರ್ಪನ್ನು ಕೊಟ್ಟಿದೆ. ಇವತ್ತು ಸಿದ್ದರಾಮಯ್ಯನವರು ಕೊಟ್ಟಂಥ ತೀರ್ಪು, ಹೈಕೋರ್ಟ್ ಕೊಟ್ಟಂಥ ತೀರ್ಪು ಸಿದ್ದರಾಮಯ್ಯನವರು ತಪ್ಪಿತಸ್ಥರು ಅಂತೇಳಿ ಸಾಬೀತಾಗಿದೆ. ಅದರಿಂದ ರಾಜ್ಯಪಾಲರು ತೆಗೆದಂಥ ಕ್ರಮ ಸರಿಯಾಗಿದೆ ಅಂತೇಳಿ ಆದೇಶ ಮಾಡಿದೆ. ಮತ್ತು ಜನಪ್ರತಿನಿಧಿ ಕೋರ್ಟು ಇದ್ದಂಥ ಸ್ಟೇಯನ್ನು ವೆಕೇಟ್ ಮಾಡಿದೆ. ಅದರಿಂದ ಸಿದ್ದರಾಮಯ್ಯನವ್ರ ಮೇಲೆ FIR ಆಗುತ್ತೆ. ಯಾವ ವ್ಯಕ್ತಿ ತನ್ನ ಜೀವನದಲ್ಲಿ ರಾಜಕಾರಣದಲ್ಲಿ ಒಂದು ಅತ್ಯಂತ ಉನ್ನತ ಸ್ಥಾನದಲ್ಲಿರ್ತಾರೆ ಅಂಥ ವ್ಯಕ್ತಿಗಳು ನೈತಿಕತೆಯ ಆಧಾರದ ಮೇಲೆ ರಾಜೀನಾಮೆ ಕೊಡಬೇಕು. ಯಾಕೆಂದರೆ ಯಾವುದೇ ಒಂದು ತನಿಖೆ ನಡಿಬೇಕಾದ್ರೆ ಒಬ್ಬ ಮುಖ್ಯಮಂತ್ರಿ ಸ್ಥಾನದಲ್ಲಿರಬೇಕಾದ್ರೆ ಆ ತನಿಖೆಗಳಿಗೆ ಜವಾಬ್ದಾರಿ ಇರ್ತದೆ. ಆ ತನಿಖೆಯನ್ನು ಮಾಡುವಂಥ ಅಧಿಕಾರಿಗಳು ಯಾವುದೇ ಒಬ್ಬ ಮುಖ್ಯಮಂತ್ರಿಗಳ ಮೇಲೆ ಕ್ರಮ ತಗೊಳ್ಳೋದಕ್ಕಾಗೋದಿಲ್ಲ. ಅದರಿಂದ ರಾಜ್ಯಪಾಲರು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸಾಕಷ್ಟು ಜನ ನೈತಿಕತೆ ಆಧಾರದ ಮೇಲೆ ರಾಜಕಾರಣವನ್ನು ಮಾಡಿದ್ದಾರೆ. ಸಿದ್ದರಾಮಯ್ಯನವರು ನೀವು ನಿಷ್ಕಳಂಕರಾಗಿ ಬನ್ನಿರಿ, ಪುನಃ ಮುಖ್ಯಮಂತ್ರಿ ಆಗ್ರಿ, ನಮ್ಮದೇನು ತಕರಾರಿಲ್ಲ. ಅದರಿಂದ ನಾನು ಈ ಸಂದರ್ಭದಲ್ಲಿ ಡಿಮ್ಯಾಂಡ್ ಮಾಡ್ತಾ ಇದ್ದೇವೆ. ಇದು ಸಾಂಕೇತಿಕವಾಗಿ ಹೋರಾಟವನ್ನು ಮಾಡ್ತಿದ್ದೇವೆ. ಸಾಂಕೇತಿಕವಾಗಿ ಕಾಂಗ್ರೆಸ್ಸಿನ ಹೈಕಮಾಂಡ್ ರಾಹುಲ್ ಗಾಂಧಿ ಅವರಿಗೆ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ನಾವು ಹೇಳ್ತಿದ್ದೇವೆ, ಈ ಕೂಡಲೇ ದೇಶದ ಇತಿಹಾಸದಲ್ಲಿ ಇವತ್ತು ಕೇಜ್ರಿವಾಲ್ ಇರ್ಬೋದು ಎಲ್ಲ ರಾಜಕಾರಣಿಗಳು ನೈತಿಕವಾದ ರಾಜಕಾರಣವನ್ನು ಮಾಡಿದ್ದಾರೆ. ಅದರಿಂದ ಯಾವುದೇ ವ್ಯಕ್ತಿ ತಾನು ಆರೋಪಿ ಎಂದ ತಕ್ಷಣ ಕೂಡಲೇ ರಾಜೀನಾಮೆ ಕೊಡುವಂಥದ್ದು ಒಂದು ಪರಿಪಾಠ, ನೈತಿಕತೆಯ ಪ್ರಶ್ನೆ. ಅದರಿಂದ ನಾವು ಡಿಮ್ಯಾಂಡ್ ಮಾಡ್ತಾ ಇದ್ದೇವೆ, ಈ ಕೂಡಲೇ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು. ಯಾಕೆಂದರೆ ಇವರು ಚಿಲ್ಲರೆ ರಾಜಕಾರಣಿ ಥರ ಮಾತಾಡ್ತಾ ಇದ್ದಾರೆ, ಒಬ್ಬ ಪುಡಿ ರಾಜಕಾರಣಿ ಮಾತಾಡೋ ಥರ. ಕೇವಲ 14 ಸೈಟ್ ತಗೊಂಡು ನಾನೇನು ತಪ್ಪು ಮಾಡಿಲ್ಲ, ನನಗೆ 63 ಕೋಟಿ ಕೊಡಬೇಕು ಅಂತಾರೆ. ಎಲ್ಲೋಯ್ತು ನಿಮ್ಮ ಸಮಾಜವಾದಿ ಸಿದ್ದರಾಮಯ್ಯನವರೇ? ಇವತ್ತು ಹೇಳಿ ದೇಶಕ್ಕೆ ಹೇಳಿ, ಕೋರ್ಟ್ ತೀರ್ಪು ಕೊಟ್ಟಿದೆಯಲ್ಲ, ನೀವೊಬ್ಬರು ಭ್ರಷ್ಟರು, ನೀವು ಸಜ್ಜನ ಪಕ್ಷಪಾತ ಮಾಡಿದ್ದೀರಾ, ನಿಮ್ಮ ಕುಟುಂಬಕ್ಕೋಸ್ಕರ ನಿಮ್ಮ ವಿರೋಧ ಪಕ್ಷದವನ್ನು ಮುಖ್ಯಮಂತ್ರಿ ಸ್ಥಾನವನ್ನು ದುರುಪಯೋಗ ಮಾಡ್ಕೊಂಡಿದ್ದೀರಾ ಅಂತೇಳಿ ಇವತ್ತು ಕೋರ್ಟ್ ಚಿಮಾರಿ ಹಾಕಿದೆಯಲ್ಲ, ಅದಕ್ಕೆ ನಿಮ್ಮ ಉತ್ತರ ಹೇಳಿ. ಕೋರ್ಟ್ ಆದೇಶವನ್ನು ನಾನು ಓದಿದೆ, ಸ್ಪಷ್ಟವಾಗಿ ಬರೆದಿದ್ದಾರೆ. 96ರಿಂದ 2004, 2013ರಲ್ಲಿ ನೀವು 2013ರಿಂದ 2018ರವರೆಗೂ ವಿರೋಧ ಪಕ್ಷದ ನಾಯಕ, ಅದಾದಮೇಲೆ ಮುಖ್ಯಮಂತ್ರಿ 2008ರಿಂದ 2013ರವರೆಗೂ ಮುಖ್ಯಮಂತ್ರಿ ಆಗಿದ್ದೀರಾ, ಅದಕ್ಕಿಂತ ವಿರೋಧ ಪಕ್ಷದ ಉಪಮುಖ್ಯಮಂತ್ರಿಗಳಾಗಿದ್ದರು. ಎಲ್ಲ ಸಂದರ್ಭದಲ್ಲೂ ಈ ಮೂಢ ಹಗರಣ ಆದಂಥ ಸಂದರ್ಭದಲ್ಲಿ ಎಲ್ಲ ಸಂದರ್ಭದಲ್ಲೂ ನೀವು ಅಧಿಕಾರದಲ್ಲಿದ್ದೀರಾ, ಅಧಿಕಾರವನ್ನು ದುರುಪಯೋಗ ಮಾಡಿದ್ದೀರಾ ಅಂತ ಹೇಳಿದ್ದಾರೆ. ಅದರಿಂದ ಸ್ಪಷ್ಟವಾಗಿ ನೀವು ತಪ್ಪಿತಸ್ಥರು ಅಂತೇಳಿ ಸಾಬೀತಾಗಿದೆ. ದೊಡ್ಡ ಲಾಯರ್ಗಳು ಕರೆಸಿದ್ರು ಕೂಡ ಅಲ್ಲೂ ಕೂಡ ಕೋರ್ಟ್ ಹೇಳಿದೆ, ನೀವು ಒಬ್ಬರು ಸಜ್ಜನ ಪಕ್ಷಪಾತ ಮಾಡಿದ್ರ, ನೀವು ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡಿದ್ದೀರಾ ಅಂತೇಳಿ. ಅದಕ್ಕೆ ನಾವು ಇವತ್ತು ಡಿಮ್ಯಾಂಡ್ ಮಾಡ್ತಿದ್ದೇವೆ. ಜಿಲ್ಲಾ ಘಟಕ ಮತ್ತು ಕರ್ನಾಟಕ ರಾಜ್ಯದ BJP ಡಿಮ್ಯಾಂಡ್ ಮಾಡ್ತಾ ಇದೆ, ಕೂಡಲೇ ರಾಜೀನಾಮೆ ಕೊಡಬೇಕು ಅಂತೇಳಿ. ಕೊಡಲಿಲ್ಲ ಅಂತ ಹೇಳಿದ್ರೆ ನಾವು ಹೋರಾಟವನ್ನು ಇಡೀ ರಾಜ್ಯದಾದ್ಯಂತ ಹೋರಾಟವನ್ನು ಮಾಡ್ತೇವೆ, ಇಡೀ ದೇಶದಾದ್ಯಂತ ಹೋರಾಟವನ್ನು ನಾವು ಮಾಡ್ತೇವೆ. ನಾನು ನಿಷ್ಠಾವಂತ, ಯಾವುದೇ ಕಪ್ಪು ಚುಕ್ಕೆಗಳು ನಮ್ಮ ರಾಜಕೀಯ ಇತಿಹಾಸದಲ್ಲಿ ಇಲ್ಲ ಅಂತಕ್ಕಂಥ ಸುಳ್ಳನ್ನು 100 ಬಾರಿ ಹೇಳಿ ನಿಜವನ್ನು ಮಾಡಲು ಹೊರಟಿದ್ದಂಥ ಸಿದ್ದರಾಮಯ್ಯನವ್ರಿಗೆ ಇವತ್ತು ಹೈಕೋರ್ಟ್ ತೀರ್ಪಿನಿಂದ ಅವರ ಮುಖವಾಡ ಕಳಚಿಬಿದ್ದಿದೆ. ಅವರು ಯಾವ ರೀತಿಯ ಜಾತ್ಯತೀತ ನಿಷ್ಠಾವಂತರು ಮತ್ತು ಪ್ರಾಮಾಣಿಕವಾಗಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ ಅಂತ ಹೇಳಿದ್ದೆಲ್ಲ ಇವತ್ತು ಏನು ಅಂತಕ್ಕಂಥದ್ದು ಇಡೀ ದೇಶ ನೋಡಿದೆ. ಸೊ ಹೈಕೋರ್ಟ್ ತೀರ್ಪು ಇವತ್ತು ಎಲ್ಲರಿಗೂ ಎಚ್ಚರಿಕೆ ಗಂಟೆಯಾಗಿ ಕೊಟ್ಟಿದೆ. ಯಾವುದೇ ಒಬ್ಬ ರಾಜಕೀಯ ವ್ಯಕ್ತಿ ಸಜ್ಜನ ಪಕ್ಷಪಾತ ಮತ್ತು ಆರೋಪಗಳಿಗೆ ಒಳಗಾದಂಥ ಸಂದರ್ಭದಲ್ಲಿ ಯಾವುದೇ ರೀತಿಯ ಕ್ರಮವನ್ನು ಯಾವ ರೀತಿ ಕೋರ್ಟ್ ಕೈಗೊಳ್ಬೋದು ಅನ್ನೋದಕ್ಕೆ ಇವತ್ತು ಉದಾಹರಣೆ ಆಗಿದೆ. ಇವತ್ತು ಅವರು ನಿಜವಾಗಿ ಮುಖ್ಯಮಂತ್ರಿ ನಾನು ನಿಷ್ಠಾವಂತ ಅನ್ನೋದು ಸಾಬೀತಾಗಬೇಕಾದ್ರೆ ಏನು ರಾಜೀನಾಮೆ ಕೊಟ್ಟು ಅವರು ತನಿಖೆಗೆ ಸಹಕಾರವನ್ನು ಕೊಡಬೇಕು. ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಾದ್ಯಂತ ಇವತ್ತು ಪ್ರತಿಭಟನೆಯನ್ನು ಕೋರ್ಟ್ ತೀರ್ಪಿನ ನಂತರ ಮಾಡ್ತಾ ಇದೆ. ಅದೇ ರೀತಿ ನಾವು ತುಮಕೂರಿನಲ್ಲೂ ಕೂಡ ಇವತ್ತು ಕೋರ್ಟ್ ತೀರ್ಪು ಬಂದ ನಂತರ ಅವರು ರಾಜೀನಾಮೆಯನ್ನು ಕೊಟ್ಟು ತನಿಖೆಗೆ ಒಳಪಡಬೇಕು, ಪ್ರಾಮಾಣಿಕವಾಗಿ ತನಿಖೆಯನ್ನು ಅಧಿಕಾರಿಗಳು ನಡೆಸೋದಕ್ಕೆ ದಾರಿ ಮಾಡಿಕೊಡ್ಬೇಕು ಅಂತಕ್ಕಂಥ ಒತ್ತಾಯವನ್ನು ಭಾರತೀಯ ಜನತಾ ಪಾರ್ಟಿ ಜಿಲ್ಲೆ ಮಾಡುತ್ತೆ. ಇಲ್ಲ ಅಂತಂದರೆ ಪ್ರತಿ ತಾಲೂಕು ಕೇಂದ್ರಗಳಲ್ಲಿ ನಾವು ಸಿದ್ದರಾಮಯ್ಯನವರ ವಿರುದ್ಧ ಅವ್ರ ರಾಜೀನಾಮೆಗೆ ಒತ್ತಾಯಿಸಿ ಇನ್ನು ಮುಂದೆ ಹೋಬಳಿ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಮಾಡೋದಕ್ಕೆ ನಾವೆಲ್ಲರೂ ಉಗ್ರವಾದ ಪ್ರತಿಭಟನೆಯನ್ನು ಮಾಡ್ತೀವಿ. ರಾಜಕಾರಣಿಗಳು ಭ್ರಷ್ಟರಾದಾಗ ನಮಗೆ ಒಂದು ನ್ಯಾಯ ಸಿಕ್ಕೋದು ಕೋರ್ಟ್ನಲ್ಲೇ. ಆ ಕೋರ್ಟು ನಮಗೆ ಇವತ್ತು ಎತ್ತಿಡ್ದಿದೆ. ಈ ಒಂದು ಏನು ಸಿದ್ದರಾಮಯ್ಯನವರು ಮಾಡಿದಂಥ ಹಗರಣಗಳನ್ನು ತನಿಖೆ ಮುಖಾಂತರ ಮಾಡಲಿಕ್ಕೆ ಈಗಾಗಲೇ ನಮಗೆ ಸೂಚನೆಯನ್ನು ಕೊಟ್ಟಿದೆ. ನಮಗೆ ಹೈಕೋರ್ಟು ಎಷ್ಟು ಸ್ಪಷ್ಟವಾಗಿ ಕೊಟ್ಟಿದೆ. ಇದನ್ನು ನೈತಿಕ ಹೊಣೆಯನ್ನು ಹೊತ್ಕೊಂಡು ಸಿದ್ದರಾಮಯ್ಯನವರು ರಾಜೀನಾಮೆ ಕೂಡಲೇ ಕೊಡಬೇಕು. ಯಾಕೆಂದರೆ ಏನು ಹಿಂದೆ ನಮ್ಮ ಸುರೇಶ್ ಗೌಡರು ಅವರು ಹೇಳ್ದಾಗೆ ರಾಮಕೃಷ್ಣ ಹೆಗಡೆ ಅವರ ಕಾಲದಲ್ಲಿ ಒಂದು ಸಣ್ಣ ಫೋನಿನ ಕದ್ದಾಲಿಕೆಯಲ್ಲೂ ಕೂಡ ಅವರು ಒಂದು ಮನಸ್ಸನ್ನು ನಿಸ್ವಾರ್ಥದಿಂದ ಅವರು ಅವತ್ತು ರಾಜೀನಾಮೆ ಕೊಟ್ಟಿದ್ದರು.
ಇಂತಹ ಒಂದು ನಿಟ್ಟಿನಲ್ಲಿ ಇವರು ಸಿದ್ದರಾಮಯ್ಯನವರು ರಾಜೀನಾಮೆ ಕಡ್ಡಾಯವಾಗಿ ಕೊಡಬೇಕು. ಅವ್ರಿಗೇನಾದರೂ ಮುಂದಿನ ದಿನಗಳಲ್ಲಿ ಇದನ್ನು ಪ್ರೂವ್ ಮಾಡಿಕೊಂಡು ನಾವು ನಿರಪರಾಧಿ ಅಂತ ಪ್ರೂವ್ ಮಾಡಿದ್ರೆ ಮುಂದೆ ಅವರು ರಾಜಕಾರಣವನ್ನು ಮಾಡಲಿಕ್ಕೆ ಅವರು ಯೋಗ್ಯರಾಗಿರ್ತಾರೆ. ದಯಮಾಡಿ ಈ ಒಂದು ಇಷ್ಟೆಲ್ಲ ಹೋರಾಟವನ್ನು ಅವರು ನೋಡಿಬಿಟ್ಟು ಈ ನೈತಿಕ ಹೊಣೆ ಏನಾದರೂ ಕೊಡದೇ ಇದ್ದರೆ ಅವರಿಗೆ ರಾಜಕೀಯದ ಒಂದು ಏನು ಕಲ್ಚರ್ ಇದೆ ಅಥವಾ ನಿಷ್ಠೆ ಇದೆ ಅದೆಲ್ಲ ಗಾಳಿಗೆ ತೂರುವಂಥ ಕೆಲಸ ಮಾಡ್ತಾರೆ ಅಂತ ನಾನಾದರೂ ಹೇಳ್ತೀನಿ. ದಯಮಾಡಿ ಸಿದ್ದರಾಮಯ್ಯರು ಈ ಕೂಡಲೇ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಲಿ ಅಂತ ನಾನು ಆಗ್ರಹಿಸ್ತೀನಿ.